ಗುರೂಜಿ ತಿಳಿಸ್ಕೊಡ್ತಾ ಇದ್ರಿ ಮುಹೂರ್ತ ಹಾಗೂ ವ್ಯಾಪಾರಕ್ಕೆ ಇರುವಂತಹ ಸಂಬಂಧ ಏನು ಅಂತ ಹೇಳಿ. ಒಳ್ಳೆ ಮುಹೂರ್ತದಲ್ಲಿ ನಾವು ದೇವರ ಆರಾಧನೆಗಳನ್ನು ಮಾಡೋದ್ರಿಂದ ಅದು ಎಷ್ಟೋ ದಿನಗಳ ಕಾಲ ನಮ್ಮನ್ನು ಕಾಪಾಡುತ್ತೆ ಅನ್ನುವಂಥದ್ದು ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ. ಹಾಗಾಗಿ ಒಳ್ಳೆಯ ಮುಹೂರ್ತ ಅಂದ್ರೇನು, ನಮಗೆ ಎನ್ವೈರ್ನ್ಮೆಂಟ್ ಸಪೋರ್ಟ್ ಮಾಡಬೇಕು, ಎಲ್ಲದಕ್ಕೂ ಎನ್ವೈರ್ನ್ಮೆಂಟ್ ಸಪೋರ್ಟ್ ಮಾಡಬೇಕು, ಪರಿಸರ ಸಪೋರ್ಟ್ ಮಾಡಿದಾಗ ಆ ಕೆಲಸ ಯಥೇಚ್ಛವಾಗಿ ಆಗ್ಬರುತ್ತೆ. ರೋಡ್ ಇರುತ್ತೆ, ಗಾಡಿ ಇರುತ್ತೆ, ಪೆಟ್ರೋಲ್ ಇರುತ್ತೆ, ರಸ್ತೆ ಪೂರ್ತಿ ಟ್ರಾಫಿಕ್ ಜಾಮ್ ಆಗಿದ್ರೆ ನಾವು ನೇರವಾಗಿ ಎಲ್ಲಿ ತಲುಪಬೇಕು ಅಲ್ಲಿ ತಲುಪೋಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿಯಾಗಿ ಎನ್ವೈರ್ನ್ಮೆಂಟ್ ಸಪೋರ್ಟ್ ಇಲ್ಲ ಅಂದರೆ ಆ ಕೆಲಸ ನಮಗೆ ಕೈಗೂಡಲ್ಲ ಅಂತ. ಈ ಎನ್ವೈರ್ನ್ಮೆಂಟ್ ಸಪೋರ್ಟ್ ಏನು ಸಿಗುತ್ತಲ್ಲ ಅದನ್ನೇ ಮುಹೂರ್ತ ಅನ್ನುವಂಥದ್ದು. ಒಳ್ಳೆ ಮುಹೂರ್ತಕ್ಕೆ ಮುಂಚೆ ಎಲ್ಲ ರೆಡಿ ಮಾಡಿಕೊಂಡು ಆ ಮುಹೂರ್ತದಲ್ಲಿ ನಿಮ್ಮ ಕೆಲಸಗಳನ್ನು ಮಾಡೋದ್ರಿಂದ ಖಂಡಿತವಾಗಿಯೂ ಆ ಮುಹೂರ್ತದಲ್ಲಿ ಮಾಡಿದಂತಹ ಶಕ್ತಿ ಎಷ್ಟೋ ವರ್ಷಗಳಿಗೂ ನೆರವೇರುತ್ತೆ. ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ಕೇಳಿ. ತಮ್ಮ ಆಶ್ರಮದಲ್ಲಿ ಪ್ರತಿದಿನ RR ನಗರದಲ್ಲಿ ಆಶ್ರಮ ಇದೆಮ್ಮ. ಆ ಆಶ್ರಮದಲ್ಲಿ ಈ ಡೆಲಿವರಿ ಕೊಡೋಕ್ಕೆ ಅಂತ ಹೋಗ್ತಾ ಇರ್ತಾರಲ್ಲ ಅವರೆಲ್ಲರಿಗೂ ಒಂದು ಮುಹೂರ್ತ ಇಟ್ಟಿದ್ದೇವೆ. ಏನು ಮುಹೂರ್ತ ಗೊತ್ತಾ? ಅದು 1 ಗಂಟೆಯಿಂದ 1:15 ಒಳಗಡೆ ಯಾರು ಆಶ್ರಮದ ಸುತ್ತಮುತ್ತ ಇರ್ತಾರಲ್ಲ, ಯಾಕೆ ನೀವು ಬೇರೆ ಕಡೆ ಹೋಗಿ ಊಟ ಮಾಡುವಂಥದ್ದು, ಒಂದು ಜಾಗದಲ್ಲಿ ಸೇರಿ ಊಟ ಮಾಡುವಂಥ ಪದ್ಧತಿಯನ್ನು ಶುರು ಮಾಡಿದ್ದೀವಿ. ಯಾಕೆ ವಿಚಾರ ಇಲ್ಲಿ ತಗೊಂಡೆ ಅಂದರೆ ಆ ಮುಹೂರ್ತ ಅನ್ನೋದು ಇದೆಯಲ್ಲ, ಆ ಮುಹೂರ್ತ ಕರೆಕ್ಟಾಗಿ ಆ ಸಮಯದಲ್ಲಿ ಊಟ ಮಾಡುವಂಥದ್ದು ಸರಿ. ಬೇರೆ ಸಮಯದಲ್ಲಿ ನೀವು ಅನ್ನದಾನವನ್ನು ಮಾಡ್ತೀವಿ, ವಿದ್ಯಾದಾನ ಮಾಡ್ತೀವಿ ಅಂದರೆ ಪ್ರಯೋಜನ ಇರಲ್ಲ. ಒಂದು ಮುಹೂರ್ತ ಅನ್ನುವಂಥದ್ದು ಭಾರಿ ಮುಖ್ಯ ಆಗುತ್ತೆ.